ಒಂದು ಹಳ್ಳಿಯ ಶಾಲೆಯ ಕತೆ. ಮಲೆನಾಡಿನ ತುದಿಯಲ್ಲಿತ್ತು ಹೊಸಕೇರಿ ಅನ್ನೋ ಚಿಕ್ಕ ಹಳ್ಳಿ. ಅಲ್ಲಿ ಇದ್ದಿದ್ದು ಒಂದೇ ಒಂದು ಸರ್ಕಾರಿ ಶಾಲೆ. ಸಿಮೆಂಟ್ ಹಾಕದ ನೆಲ, ಸೋರೋ ಸೀಟ್, ಒಂದು ಬ್ಲ್ಯಾಕ್ ಬೋರ್ಡ್. ಆದ್ರೂ ಆ ಶಾಲೆಗೆ ಒಂದು ವಿಶೇಷ ಇತ್ತು. ಆ ಶಾಲೆಯ ಹೆಡ್ಮಾಸ್ಟರ್ ನಾಗಪ್ಪ ಸಾರ್. ವಯಸ್ಸು 55. 30 ವರ್ಷದಿಂದ ಅದೇ ಶಾಲೆಯಲ್ಲಿ ಪಾಠ ಹೇಳ್ತಿದ್ರು. ಸಂಬಳ ಕಡಿಮೆ ಇದ್ರೂ ಒಂದು ದಿನಾನೂ ರಜಾ ಹಾಕಿರ್ಲಿಲ್ಲ. ಒಂದು ವರ್ಷ ಬರಗಾಲ ಬಂತು. ಹಳ್ಳಿಯ ಮಕ್ಕಳೆಲ್ಲ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ್ರು. ಶಾಲೆಯಲ್ಲಿ 40 ಇದ್ದ ಮಕ್ಕಳು 8ಕ್ಕೆ ಇಳಿದ್ರು. ಅಧಿಕಾರಿಗಳು ಬಂದು ಶಾಲೆ ಮುಚ್ಚಿ ಬಿಡೋಣ ಅಂದ್ರು. ನಾಗಪ್ಪ ಸಾರ್ ಬಿಟ್ಟುಕೊಡ್ಲಿಲ್ಲ. ಅವರು ಪ್ರತಿದಿನ ಸೈಕಲ್ ತಗೊಂಡು ಮನೆ ಮನೆಗೆ ಹೋದ್ರು. ಮಗು ಓದಿದ್ರೆ ಊರಿನ ಭವಿಷ್ಯ ಬೆಳಗುತ್ತೆ. ಇವತ್ತು ಹೊಲದಲ್ಲಿ 200 ರೂಪಾಯಿ ಸಿಗುತ್ತೆ, ಆದ್ರೆ ನಾಳೆ ಅವ್ನೇ ಈ ಊರಿಗೆ ಆಸ್ಪತ್ರೆ ಕಟ್ಸಬಹುದು ಅಂತ ಹೇಳಿದ್ರು. ನಿಧಾನವಾಗಿ ಮಕ್ಕಳು ವಾಪಸ್ ಬಂದ್ರು. ಸಾರ್ ತಾವೇ ಹಳೆ ಟೈರ್ನಿಂದ ಸ್ವಿಂಗ್ ಮಾಡಿದ್ರು, ಮರದ ಕೆಳಗೆ ಲೈಬ್ರರಿ ಮಾಡಿದ್ರು, ಊಟಕ್ಕೆ ಅಂತ ತಮ್ಮ ತೋಟದ ತರಕಾರಿ ತಂದ್ರು. 5 ವರ್ಷದ ಮೇಲೆ ಆ ಶಾಲೆಯ 3 ಮಕ್ಕಳು ಡಾಕ್ಟರ್ ಆದ್ರು, 2 ಜನ ಇಂಜಿನಿಯರ್ ಆದ್ರು. ಅವ್ರೆಲ್ಲ ಮೊದಲು ವಾಪಸ್ ಊರಿಗೆ ಬಂದು ಹೊಸ ಕಟ್ಟಡ ಕಟ್ಟಿಸಿದ್ರು. ಇವತ್ತು ಹೊಸಕೇರಿ ಶಾಲೆ ಮೇಲೆ ಬೋರ್ಡ್ ಇದೆ, ಒಬ್ಬ ಸಾರ್ 100 ಕನಸು. ಕಥೆಯ ನೀತಿ: ದೊಡ್ಡ ಕಟ್ಟಡದಿಂದಲ್ಲ, ದೊಡ್ಡ ಮನಸ್ಸಿನಿಂದ ಶಾಲೆ ನಡೆಯುತ್ತೆ.